ನಮಸ್ಕಾರ ವೃಶ್ಚಿಕ ರಾಶಿಯವರೇ, ನೀವು ಹುಟ್ಟಿರುವುದು ಯಾರ ಮುಂದೆಯೂ ತಲೆಬಾಗುವುದಕ್ಕೆ ಅಲ್ಲ. ಎಂತಹ ಸಂಕಷ್ಟ ಬಂದರೂ ಅದನ್ನು ಎದುರಿಸಿ ಗೆದ್ದು ತೋರಿಸುವುದಕ್ಕೆ. ವೃಶ್ಚಿಕ ಅಂದರೆ ಕೇವಲ ಒಂದು ರಾಶಿಯಲ್ಲ, ಅದು ಧೈರ್ಯ, ರಹಸ್ಯ ಮತ್ತು ಪುನರ್ಜನ್ಮದ ಸಂಕೇತ. ನೀವು ಒಮ್ಮೆ ನಿರ್ಧಾರ ಮಾಡಿದರೆ ಹಿಂದೆ ಸರಿಯುವವರಲ್ಲ. ಆದರೆ ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಜೀವನದಲ್ಲಿ ನಡೆದ ಘಟನೆಗಳು ನಿಮ್ಮ ಆತ್ಮವಿಶ್ವಾಸವನ್ನೇ ಕುಗ್ಗಿಸಿವೆ. ನೀವು ನಂಬಿದವರೇ ನಿಮ್ಮ ವಿಶ್ವಾಸಕ್ಕೆ ದ್ರೋಹ ಮಾಡಿದ್ದಾರೆ. ನಿಮ್ಮ ಒಳ್ಳೆಯತನವನ್ನೇ ಕೆಲವರು ದುರ್ಬಲತೆ ಎಂದುಕೊಂಡು ಬಳಸಿಕೊಂಡಿದ್ದಾರೆ. ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಹಾಗಿದ್ದರೂ ನನ್ನ ಜೀವನದಲ್ಲಿ ಯಾಕೆ ಇಷ್ಟು ಕಷ್ಟ ಎಂಬ ಪ್ರಶ್ನೆ ನಿಮ್ಮ ಮನಸ್ಸನ್ನು ಹಗಲು ರಾತ್ರಿ ಕಾಡುತ್ತಿದೆ. ನೀವು ಹೊರಗೆ ನಗುತ್ತಿದ್ದರೂ ಒಳಗೆ ನೋವನ್ನು ಮೌನವಾಗಿ ಹೊತ್ತುಕೊಂಡಿದ್ದೀರಿ. ಆದರೆ ಈಗ ಆ ದುಃಖದ ದಿನಗಳಿಗೆ ಕೊನೆಯಾಗುವ ಸಮಯ ಬಂದಿದೆ. ಸ್ನೇಹಿತರೆ, ಆಗಸ್ಟ್ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಸಾಮಾನ್ಯ ತಿಂಗಳಲ್ಲ. ಇದು ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುವ ತಿಂಗಳು. ನಿಮ್ಮ ರಾಶಿಯ ಅಧಿಪತಿ ಕುಜ ಮತ್ತು ಶುಭ ಗ್ರಹಗಳ ಅನುಕೂಲದಿಂದ ಹಲವು ಸ್ಥಗಿತಗೊಂಡ ಕೆಲಸಗಳು ಮತ್ತೆ ಚಲನೆ ಪಡೆಯುತ್ತದೆ. ಬಹಳ ದಿನಗಳಿಂದ ಸಿಗದೆ ಉಳಿದಿದ್ದ ಹಣ, ಅವಕಾಶ ಅಥವಾ ಗೌರವ ಮರಳಿ ನಿಮ್ಮ ಕಡೆ ಬರುತ್ತದೆ. ಉದ್ಯೋಗದಲ್ಲಿ ಹೊಸ ಅವಕಾಶ, ವ್ಯಾಪಾರದಲ್ಲಿ ಹೊಸ ಬೆಳವಣಿಗೆ ಮತ್ತು ಕುಟುಂಬದಲ್ಲಿ ನೆಮ್ಮದಿ ಕಾಣುವ ಯೋಗಗಳು ಬಲವಾಗಿದೆ. ಆದರೆ ಒಂದು ವಿಷಯ ನೆನಪಿಡಿ, ಗ್ರಹಗಳ ಅನುಗ್ರಹ ಸಂಪೂರ್ಣವಾಗಿ ಸಿಗಬೇಕಾದರೆ ನೀವು ಕೆಲವು ದೈವಿಕ ನಿಯಮಗಳನ್ನು ಪಾಲಿಸಬೇಕು. ಜ್ಯೋತಿಷ್ಯದಲ್ಲಿ ಹೇಳಿರುವ ಈ 5 ಸರಳ ಆದರೆ ಶಕ್ತಿಯುತ ಪರಿಹಾರಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು. ಆಗಸ್ಟ್ ತಿಂಗಳಲ್ಲಿ ಈ ವಿಧಾನಗಳನ್ನು ಭಕ್ತಿಯಿಂದ ಮಾಡಿದರೆ ನಿಮ್ಮ ಅದೃಷ್ಟ ವೇಗವಾಗಿ ಬದಲಾಗಬಹುದು. ಇದೀಗ ಮೊದಲ ರಹಸ್ಯವನ್ನು ನೋಡೋಣ. 1. ಕೆಂಪು ಚಂದನದ ರಕ್ಷಣೆ. ವೃಶ್ಚಿಕ ರಾಶಿಯ ಅಧಿಪತಿ ಕುಜಗ್ರಹ. ಕುಜನಿಗೆ ಕೆಂಪು ಬಣ್ಣ ಅತ್ಯಂತ ಪ್ರಿಯ. ಒಂದು ಸಣ್ಣ ಕೆಂಪು ಚಂದನದ ತುಂಡು ಅಥವಾ ಕೆಂಪು ದಾರದಲ್ಲಿ ಕಟ್ಟಿದ ಕೆಂಪು ಚಂದನವನ್ನು ನಿಮ್ಮ ಪರ್ಸ್ ಅಥವಾ ಹಣ ಇಡುವ ಸ್ಥಳದಲ್ಲಿ ಇಡಿ. ಇದು ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಹಣದ ಅನಗತ್ಯ ಖರ್ಚು ಕಡಿಮೆಯಾಗಲು ಸಹ ಸಹಾಯ ಮಾಡುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಇನ್ನು 2ನೆಯ ರಹಸ್ಯ, ದಕ್ಷಿಣ ದಿಕ್ಕಿನ ಶಕ್ತಿ. ವೃಶ್ಚಿಕ ರಾಶಿಯವರಿಗೆ ಮನೆಯ ದಕ್ಷಿಣ ಭಾಗ ಸ್ವಚ್ಛವಾಗಿರುವುದು ಬಹಳ ಮುಖ್ಯ ಎಂದು ಕೆಲ ಜ್ಯೋತಿಷ್ಯ ಸಂಪ್ರದಾಯಗಳು ಹೇಳುತ್ತದೆ. ಆಗಸ್ಟ್ ತಿಂಗಳಿಡೀ ಆ ಭಾಗದಲ್ಲಿ ಕಸ, ಒಡೆದ ವಸ್ತುಗಳು ಅಥವಾ ಅನಗತ್ಯ ಸಾಮಾನುಗಳನ್ನು ಇಡಬೇಡಿ. ಸಾಧ್ಯವಾದರೆ ಪ್ರತಿ ಸಂಜೆ ಒಂದು ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ದೇವರನ್ನು ಪ್ರಾರ್ಥಿಸಿ. ಇದರಿಂದ ಮನೆಯ ವಾತಾವರಣದಲ್ಲಿ ಸಕಾರಾತ್ಮಕತೆ ಹೆಚ್ಚುತ್ತದೆ ಎಂದು ನಂಬಲಾಗಿದೆ. 3ನೇ ರಹಸ್ಯಕ್ಕೆ ಹೋಗುವ ಮೊದಲು ನಿಮ್ಮೆಲ್ಲರಿಗೂ ಒಂದು ಸಣ್ಣ ವಿನಂತಿ. ನಮ್ಮ ಈ ಪ್ರಯತ್ನ ನಿಮಗೆ ಉಪಯುಕ್ತವಾಗಿದ್ದರೆ ಈಗಲೇ ವಿಡಿಯೋಗೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಬೆಂಬಲವೇ ನಿಮಗೆ ಇನ್ನಷ್ಟು ಉತ್ತಮ ಮಾಹಿತಿಗಳನ್ನು ತಲುಪಿಸಲು ಪ್ರೇರಣೆ ನೀಡುತ್ತದೆ. ಹಾಗೆಯೇ ಕಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಓಂ ನಮಃ ಶಿವಾಯ ಎಂದು ಬರೆಯಿರಿ. ಮಹಾದೇವರ ಕೃಪೆ ನಿಮ್ಮ ಜೀವನದಲ್ಲಿ ಧೈರ್ಯ ಮತ್ತು ನೆಮ್ಮದಿಯನ್ನು ಹೆಚ್ಚಿಸಲಿ ಎಂದು ಹಾರೈಸುತ್ತೇವೆ. ಈಗ 3ನೇ ರಹಸ್ಯವನ್ನು ತಿಳಿದುಕೊಳ್ಳೋಣ. 3ನೆಯ ರಹಸ್ಯ, ಕೆಂಪು ತಿಲಕದ ಆಕರ್ಷಣೀಯ ಶಕ್ತಿ. ವೃಶ್ಚಿಕ ರಾಶಿಯವರೇ, ನಿಮ್ಮ ರಾಶಿಯ ಅಧಿಪತಿ ಕುಜಗ್ರಹ. ಕುಜ ಧೈರ್ಯ, ನಾಯಕತ್ವ, ಆತ್ಮವಿಶ್ವಾಸ ಮತ್ತು ಕಾರ್ಯಶಕ್ತಿಯ ಸಂಕೇತ. ಆಗಸ್ಟ್ ತಿಂಗಳಲ್ಲಿ ನೀವು ಯಾವುದೇ ಪ್ರಮುಖ ಕೆಲಸಕ್ಕೆ ಹೊರಡುವ ಮೊದಲು ಹಣೆಗೆ ಶುದ್ಧ ಕುಂಕುಮ ಅಥವಾ ಕೆಂಪು ಚಂದನದ ತಿಲಕವನ್ನು ಇಟ್ಟುಕೊಳ್ಳಿ. ಇದು ಕೇವಲ ಒಂದು ಧಾರ್ಮಿಕ ಆಚರಣೆಯಲ್ಲ, ನಿಮ್ಮ ಮನಸ್ಸಿನಲ್ಲಿ ಧೈರ್ಯವನ್ನು ಮೂಡಿಸುವ ಒಂದು ಸಂಕೇತವೂ ಆಗಿದೆ. ತಿಲಕ ಧರಿಸಿದಾಗ ಮನಸ್ಸನ್ನು ಶಾಂತಗೊಳಿಸಿ. ಇಂದು ನಾನು ಮಾಡುವ ಪ್ರತಿಯೊಂದು ಕೆಲಸ ಯಶಸ್ವಿಯಾಗಲಿ ಎಂದು ಪ್ರಾರ್ಥಿಸಿ. ನಿಮ್ಮ ಮಾತುಗಳಲ್ಲಿ ಸ್ಪಷ್ಟತೆ ಬರುತ್ತದೆ, ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚುತ್ತದೆ ಮತ್ತು ಜನರೊಂದಿಗೆ ಆತ್ಮವಿಶ್ವಾಸದಿಂದ ಮಾತನಾಡಲು ಸಾಧ್ಯವಾಗುತ್ತದೆ.
ಸಂದರ್ಶನಕ್ಕೆ ಹೋಗುವವರು, ವ್ಯಾಪಾರ ಮಾತುಕತೆ ನಡೆಸುವವರು ಅಥವಾ ಹೊಸ ಕೆಲಸ ಆರಂಭಿಸುವವರು ಇದನ್ನು ಭಕ್ತಿಯಿಂದ ಅನುಸರಿಸಬೇಕು. ಇನ್ನು ರಹಸ್ಯ ನಂಬರ್ 4, ಶಿವನಿಗೆ ಜಲಾಭಿಷೇಕ. ವೃಶ್ಚಿಕ ರಾಶಿಯವರ ಮೇಲೆ ಪರಮಶಿವನ ವಿಶೇಷ ಕೃಪೆ ಇದೆ ಎಂದು ಅನೇಕ ಜ್ಯೋತಿಷ್ಯ ಸಂಪ್ರದಾಯಗಳು ತಿಳಿಸುತ್ತದೆ. ಆಗಸ್ಟ್ ತಿಂಗಳಿನಲ್ಲಿ ಸಾಧ್ಯವಾದರೆ ಪ್ರತಿ ಸೋಮವಾರ ಬೆಳಗ್ಗೆ ಶಿವಲಿಂಗಕ್ಕೆ ಶುದ್ಧ ನೀರು ಅಥವಾ ಹಾಲಿನೊಂದಿಗೆ ಜಲಾಭಿಷೇಕ ಮಾಡಿ ಅದರೊಂದಿಗೆ ಸ್ವಲ್ಪ ಬಿಲ್ವಪತ್ರೆ ಅರ್ಪಿಸಿ ಓಂ ನಮಃ ಶಿವಾಯ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ಇದರಿಂದ ಮನಸ್ಸಿನ ಆತಂಕ ಕಡಿಮೆಯಾಗುತ್ತದೆ, ಕೋಪ ನಿಯಂತ್ರಣಕ್ಕೆ ಬರುತ್ತದೆ ಮತ್ತು ನಕಾರಾತ್ಮಕ ಚಿಂತನೆಗಳು ದೂರವಾಗುತ್ತದೆ ಎಂದು ನಂಬಲಾಗಿದೆ. ನಿಮ್ಮ ಮನೆಯಲ್ಲಿ ಶಿವನ ಚಿತ್ರ ಅಥವಾ ಶಿವಲಿಂಗ ಇದ್ದರೆ ಅಲ್ಲಿಯೇ ಭಕ್ತಿಯಿಂದ ಪೂಜೆ ಮಾಡಬಹುದು. ದೇವಸ್ಥಾನಕ್ಕೆ ಹೋಗಲು ಸಾಧ್ಯವಾಗದಿದ್ದರೂ ಮನಸ್ಸಿನ ಭಕ್ತಿ ಮುಖ್ಯ. ಭಗವಂತನ ಮುಂದೆ ನಿಮ್ಮ ಕಷ್ಟಗಳನ್ನು ಹೇಳಿಕೊಳ್ಳಿ. ಹಲವು ತಿಂಗಳುಗಳಿಂದ ನಿಮ್ಮನ್ನು ಕಾಡುತ್ತಿರುವ ಸಾಲದ ಸಮಸ್ಯೆ, ಉದ್ಯೋಗದ ತೊಂದರೆ, ಕುಟುಂಬದ ಕಲಹ ಅಥವಾ ಆರೋಗ್ಯದ ಚಿಂತೆ ಯಾವುದಾದರೂ ಇದ್ದರೆ ಅದನ್ನು ಪ್ರಾಮಾಣಿಕವಾಗಿ ಪ್ರಾರ್ಥನೆಯಲ್ಲಿ ಅರ್ಪಿಸಿ. ಭಕ್ತಿ ಇರುವ ಜಾಗದಲ್ಲಿ ಧೈರ್ಯ ಹುಟ್ಟುತ್ತದೆ, ಧೈರ್ಯ ಇರುವ ಜಾಗದಲ್ಲಿ ಹೊಸ ಅವಕಾಶಗಳು ಕಾಣಿಸಿಕೊಳ್ಳುತ್ತದೆ. ಇನ್ನು ರಹಸ್ಯ ನಂಬರ್ 5, ಜೀವಂತ ದೇವರ ಆಶೀರ್ವಾದ. ಇಂದಿನ ಕಾಲದಲ್ಲಿ ಅನೇಕರು ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಹೋಗುತ್ತಾರೆ, ಆದರೆ ಮನೆಯಲ್ಲಿರುವ ತಂದೆ ತಾಯಿ, ಅಜ್ಜ ಅಜ್ಜಿ ಅಥವಾ ಹಿರಿಯರ ಆಶೀರ್ವಾದದ ಮಹತ್ವವನ್ನು ಮರೆತು ಬಿಡುತ್ತಾರೆ. ವೃಶ್ಚಿಕ ರಾಶಿಯವರೇ, ಆಗಸ್ಟ್ ತಿಂಗಳಿಡೀ ಪ್ರತಿದಿನ ಬೆಳಗ್ಗೆ ಮನೆಯಿಂದ ಹೊರಡುವ ಮೊದಲು ನಿಮ್ಮ ತಂದೆ ತಾಯಿ ಅಥವಾ ಮನೆಯ ಹಿರಿಯರಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡೆಯಿರಿ. ಅವರ ಹೃದಯದಿಂದ ಬರುವ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಮಾನಸಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಯಾರಿಗೆ ತಂದೆ ತಾಯಿ ಇಲ್ಲವೋ ಅವರು ತಮ್ಮ ಗುರುಗಳು, ಹಿರಿಯರು ಅಥವಾ ಆರಾಧ್ಯ ದೇವರ ಚಿತ್ರದ ಮುಂದೆ ಕೈ ಮುಗಿದು ಆಶೀರ್ವಾದ ಕೋರಬಹುದು. ಹಿರಿಯರಿಗೆ ಗೌರವ ನೀಡುವುದು ಕೇವಲ ಸಂಪ್ರದಾಯವಲ್ಲ, ಅದು ಜೀವನದ ಮೌಲ್ಯ. ಒಳ್ಳೆಯ ಮಾತು, ಒಳ್ಳೆಯ ವರ್ತನೆ ಮತ್ತು ಸೇವೆಯ ಮನೋಭಾವ ನಿಮ್ಮ ಪುಣ್ಯವನ್ನು ಹೆಚ್ಚಿಸುತ್ತದೆ ಎಂದು ನಮ್ಮ ಸಂಸ್ಕೃತಿ ಹೇಳುತ್ತದೆ. ಆಗಸ್ಟ್ ತಿಂಗಳಲ್ಲಿ ಗಮನಿಸಬೇಕಾದ ಕೆಲವು ಮುಖ್ಯ ವಿಚಾರಗಳು. ಈ ತಿಂಗಳಲ್ಲಿ ಕೋಪದಿಂದ ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಸಾಧ್ಯವಾದಷ್ಟು ತಪ್ಪಿಸಿ. ವೃಶ್ಚಿಕ ರಾಶಿಯವರ ಸ್ವಭಾವವೇ ತೀವ್ರವಾಗಿರುತ್ತದೆ. ಕೆಲವೊಮ್ಮೆ ಒಂದು ಕ್ಷಣದ ಕೋಪದಿಂದ ಒಳ್ಳೆಯ ಸಂಬಂಧಗಳು ಹಾಳಾಗಬಹುದು. ಆದ್ದರಿಂದ ಮಾತನಾಡುವ ಮೊದಲು 2 ಕ್ಷಣ ಯೋಚಿಸಿ. ಹಣದ ವಿಚಾರದಲ್ಲಿ ಅತಿಯಾದ ರಿಸ್ಕ್ ತೆಗೆದುಕೊಳ್ಳಬೇಡಿ. ಯಾರ ಮಾತನ್ನು ಕೇಳಿಯೇ ದೊಡ್ಡ ಹೂಡಿಕೆ ಮಾಡುವುದಕ್ಕಿಂತ ಸಂಪೂರ್ಣ ಮಾಹಿತಿ ಪಡೆದು ನಿರ್ಧಾರ ತೆಗೆದುಕೊಳ್ಳಿ. ವ್ಯಾಪಾರ ಮಾಡುವವರಿಗೆ ಹೊಸ ಅವಕಾಶಗಳು ಸಿಗಬಹುದು, ಆದರೆ ತಾಳ್ಮೆಯಿಂದ ಹೆಜ್ಜೆ ಇಡುವುದು ಒಳಿತು. ಉದ್ಯೋಗದಲ್ಲಿರುವವರಿಗೆ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಸಿಗುವ ಸಾಧ್ಯತೆ ಇದೆ. ನಿಮ್ಮ ಪರಿಶ್ರಮವನ್ನು ಜನ ಗಮನಿಸಲು ಆರಂಭಿಸುತ್ತಾರೆ. ಹಲವು ದಿನಗಳಿಂದ ಕಾಯುತ್ತಿದ್ದ ಬಡ್ತಿ ಅಥವಾ ಹೊಸ ಜವಾಬ್ದಾರಿಯ ಸೂಚನೆ ಸಿಗಬಹುದು. ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚಾಗುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಉತ್ತಮ ಸಮಯವಾಗಬಹುದು. ಕುಟುಂಬ ಜೀವನದಲ್ಲಿಯೂ ನಿಧಾನವಾಗಿ ನೆಮ್ಮದಿ ಕಾಣಿಸಿಕೊಳ್ಳುತ್ತದೆ. ದೂರವಾದ ಸಂಬಂಧಿಕರು ಮತ್ತೆ ಸಂಪರ್ಕಕ್ಕೆ ಬರಬಹುದು. ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಚರ್ಚೆಗಳು ನಡೆಯುವ ಸಾಧ್ಯತೆ ಇದೆ. ಆರೋಗ್ಯದ ವಿಷಯದಲ್ಲಿ ಮಾತ್ರ ಆಹಾರ ಮತ್ತು ನಿದ್ರೆಯ ಕಡೆ ನಿರ್ಲಕ್ಷ್ಯ ಮಾಡಬೇಡಿ. ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿ ತೆಗೆದುಕೊಳ್ಳಿ. ಸ್ನೇಹಿತರೆ, ಒಂದು ವಿಷಯವನ್ನು ಸದಾ ನೆನಪಿಡಿ. ಜ್ಯೋತಿಷ್ಯವು ಮಾರ್ಗದರ್ಶನ ನೀಡಬಹುದು, ಆದರೆ ನಿಮ್ಮ ಜೀವನವನ್ನು ರೂಪಿಸುವುದು ನಿಮ್ಮ ಪರಿಶ್ರಮ, ಸರಿಯಾದ ನಿರ್ಧಾರಗಳು ಮತ್ತು ಉತ್ತಮ ನಡವಳಿಕೆಯೇ. ಈ ಪರಿಹಾರಗಳನ್ನು ಭಕ್ತಿಯಿಂದ ಅನುಸರಿಸಿ, ಆದರೆ ಅದೇ ಸಮಯದಲ್ಲಿ ನಿಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿ. ದೇವರ ಕೃಪೆ ಮತ್ತು ನಿಮ್ಮ ಶ್ರಮ ಒಂದಾದಾಗ ಯಶಸ್ಸು ಇನ್ನಷ್ಟು ಸುಂದರವಾಗುತ್ತದೆ. ವೃಶ್ಚಿಕ ರಾಶಿಯವರೇ, ನೀವು ಜೀವನದಲ್ಲಿ ಇಷ್ಟು ಬಾರಿ ಬಿದ್ದಿದ್ದರೂ ಮತ್ತೆ ಎದ್ದು ನಿಂತಿದ್ದೀರಿ. ಅದೇ ನಿಮ್ಮ ನಿಜವಾದ ಶಕ್ತಿ. ಆಗಸ್ಟ್ ತಿಂಗಳು ನಿಮ್ಮ ಆತ್ಮವಿಶ್ವಾಸವನ್ನು ಮತ್ತೆ ಜಾಗೃತಗೊಳಿಸುವ ಸಮಯವಾಗಬಹುದು. ಹಳೆಯ ನೋವುಗಳನ್ನು ಮರೆತು ಹೊಸ ಆರಂಭದತ್ತ ಹೆಜ್ಜೆ ಹಾಕಿ. ನಿಮ್ಮ ಕನಸುಗಳನ್ನು ಯಾರಿಗೂ ಬಿಟ್ಟುಕೊಡಬೇಡಿ.
ಧೈರ್ಯದಿಂದ ಮುಂದೆ ಸಾಗಿರಿ. ಒಳ್ಳೆಯ ದಿನಗಳು ನಿಧಾನವಾಗಿ ನಿಮ್ಮತ್ತ ಬರುತ್ತಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.